ಕಡಿಮೆ ಸಿಬಿಲ್ ಸ್ಕೋರ್ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ರಷ್ಯಾದಿಂದ ತೈಲ ಖರೀದಿ ಮಾಡುತ್ತಿದ್ದಾರೆ ಅಂತ ಭಾರತದ ವಿರುದ್ಧ ವ್ಯಾಪಾರಿ ಯುದ್ಧ ಸಾರಿರೋ ಟ್ರಂಪ್ಗೆ ಪುಟಿನ್ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕದ ಒತ್ತಡದ ಮಧ್ಯೆ ರಷ್ಯಾ ಭಾರತಕ್ಕೆ ಮತ್ತಷ್ಟು ಕಮ್ಮಿ ಬೆಲೆಯಲ್ಲಿ ತೈಲ ಹರಿಸೋಕೆ ಶುರು ಮಾಡಿದೆ. ಈಗ ಆಲ್ರೆಡಿ ರಷ್ಯಾದ ಯುರಾಲ್ಸ್ ಕಚ್ಚಾ ತೈಲ ಬೆಲೆ ಯುರೋಪ್ನ ಬ್ರೆಂಟ್ ಕಚ್ಚಾ ತೈಲಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಟ್ರೇಡ್ ಆಗ್ತಿದೆ. ಪ್ರತಿ ಬ್ಯಾರಲ್ಗೆ ಬರೋಬ್ಬರಿ $5 ಡೌನ್ ಆಗಿದೆ ಅಂತ ಕೆಪ್ಲರ್ ಸಂಸ್ಥೆಯ ಡೇಟಾ ತಿಳಿಸಿದೆ. ಯುರಾಲ್ಸ್ ಅಂದ್ರೆ ರಷ್ಯಾದಿಂದ ಬರೋ ತೈಲ, ಅದನ್ನ ಆ ರೀತಿ ಯುರಾಲ್ಸ್ ಅಂತ ಕರೆಯಲಾಗುತ್ತೆ. ಹಾಗೂ ಅಲ್ಲಿನ ಆಯಿಲ್ ಬೆಂಚ್ ಮಾರ್ಕ್ ಕೂಡ ಹೌದು. ಬ್ರೆಂಟ್ ಯುರೋಪ್ನ ಆಯಿಲ್ ಬೆಂಚ್ ಮಾರ್ಕ್. ಇದರ ಪ್ರಕಾರ ಕಳೆದೆರಡು ವಾರಗಳ ಹಿಂದಷ್ಟೇ ಈ ಯುರಾಲ್ಸ್ ಮತ್ತು ಬ್ರೆಂಟ್ ಬೆಲೆ ಸಮಾನವಾಗಿತ್ತು. ಆದ್ರೀಗ ರಷ್ಯಾ ಯುರಾಲ್ಸ್ ತೈಲವನ್ನ ಮತ್ತಷ್ಟು ಡಿಸ್ಕೌಂಟ್ ರೇಟ್ನಲ್ಲಿ ಮಾರೋಕೆ ಶುರು ಮಾಡಿದೆ. ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ಸ್ ಮತ್ತು ರಷ್ಯಾದಿಂದ ತೈಲ ತರಿಸ್ಕೊಳ್ತಿರೋ ಭಾರತ ಮತ್ತು ಇತರ ರಾಷ್ಟ್ರಗಳ ಮೇಲೆ ಸೆಕೆಂಡರಿ ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ಹೇಳಿರೋದ್ರಿಂದ, ವಿಶೇಷವಾಗಿ ಭಾರತದ ಮೇಲೆ ಎಕ್ಸ್ಟ್ರಾ 25% ಟ್ಯಾರಿಫ್ ಅನ್ನ ಪೆನಾಲ್ಟಿ ಟ್ಯಾರಿಫ್ ತರ ಘೋಷಿಸಿರೋದ್ರಿಂದ ರಷ್ಯಾ ತನ್ನ ಮಾರ್ಕೆಟ್ ಅನ್ನ ಉಳಿಸ್ಕೊಳ್ಳೋಕೆ ರಷ್ಯಾಗೆ ಎಕಾನಮಿಕ್ ದುಡ್ಡು ಬೇಕಲ್ಲ, ಇದೊಂದು ಮೇನ್ ಸೋರ್ಸ್ ಇತ್ತು ಅವರಿಗೆ. ಹಾಗಾಗಿ ರೇಟ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಮಾರಬೇಕು ಅಂತ ಮಾರ್ತಾ ಇದ್ದಾರೆ. ಟ್ರಂಪ್ ಆಡಳಿತ ಶುರುವಾದಾಗಿನಿಂದ ಭಾರತ ಅಮೆರಿಕದಿಂದ ತೈಲ ತರಿಸಿಕೊಳ್ಳೋದನ್ನ ಡಬಲ್ ಮಾಡಿದೆ. ಕಳೆದ ಮೇ ತಿಂಗಳಿಂದ ಪ್ರತಿದಿನಕ್ಕೆ 2.2 ಲಕ್ಷ ಬ್ಯಾರಲ್ಸ್ ತೈಲವನ್ನ ಇಂಪೋರ್ಟ್ ಮಾಡಿಕೊಳ್ತಾ ಇತ್ತು. ಆದರೆ ರಷ್ಯಾದ ಸಮಕ್ಕೆ ಅಮೆರಿಕ ತೈಲ ಕೊಡೋಕೆ ಆಗ್ತಾ ಇಲ್ಲ. ಭಾರತದ ಒಟ್ಟು ತೈಲ ಆಮದಿನ ಪೈಕಿ ರಷ್ಯಾದಿಂದ 37% ತೈಲ ಬರ್ತಾ ಇದೆ. ಸರ್ಕಾರಿ ಮಾಲೀಕತ್ವದ ಕಂಪನಿಗಳು ರಷ್ಯಾ ತೈಲ ಖರೀದಿಯನ್ನ ಪಾಸ್ ಮಾಡ್ತಾ ಇದ್ರೂ ಕೂಡ ಖಾಸಗಿ ಕಂಪನಿಗಳು ಖರೀದಿಯನ್ನ ಮುಂದುವರಿಸ್ತಾ ಇವೆ ಅಂತ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಕಡೆ ಟ್ರಂಪ್ ಟೋಟಲ್ 50% ಟ್ಯಾರಿಫ್ ಅಂತ ಕೂಗಾಡ್ತಿರೋ ನಡುವೆ PM ನರೇಂದ್ರ ಮೋದಿ ಮೌನ ಮುರಿದಿದ್ದಾರೆ. ನಮ್ಮ ರೈತರಿಗೋಸ್ಕರ ಅದೆಷ್ಟೇ ಬೆಲೆ ತೆರೋಕು ಹೆವಿ ಪ್ರೈಸಸ್ ಪೇ ಮಾಡೋಕ್ಕೆ ನಾವು ರೆಡಿ ಅಂತ ಹೇಳಿದ್ದಾರೆ. ನಮಗೆ ನಮ್ಮ ರೈತರ ಹಿತಾಸಕ್ತಿ ಮೊದಲ ಆದ್ಯತೆ. ರೈತರು, ಮೀನುಗಾರರು ಮತ್ತು ಹೈನುಗಾರರ ಹಿತಾಸಕ್ತಿಯಲ್ಲಿ ಭಾರತ ರಾಜಿ ಮಾಡಿಕೊಳ್ಳೋದಿಲ್ಲ. ಈ ಹಿತಾಸಕ್ತಿಗಳ ರಕ್ಷಣೆ ಮಾಡಬೇಕಾದ್ರೆ ದೊಡ್ಡ ಪ್ರಮಾಣದ ಬೆಲೆ ತೆರಬೇಕಾಗತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಜನ್ಮ ಶತಮಾನೋತ್ಸವ ಸಮ್ಮೇಳನದಲ್ಲಿ ಮೋದಿ ಈ ರೀತಿ ಮಾತನಾಡಿದ್ದಾರೆ. ಅಮೆರಿಕದ ಹೆಚ್ಚುವರಿ ಟ್ಯಾರಿಫ್ಗೆ ಭಾರತದ ವಿದೇಶಾಂಗ ಇಲಾಖೆ ಕೂಡ ರಿಯಾಕ್ಟ್ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ತೈಲ ತರಿಸಿಕೊಳ್ಳುವ ವಿಚಾರದಲ್ಲಿ ಅಮೆರಿಕ ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇದೆ. ಈ ವಿಚಾರದಲ್ಲಿ ನಮ್ಮ ನಿಲುವಿನ ಬಗ್ಗೆ ಈಗ ಆಲ್ರೆಡಿ ಸ್ಪಷ್ಟೀಕರಣ ಕೊಟ್ಟಾಗಿದೆ. ಜಾಗತಿಕ ಮಾರುಕಟ್ಟೆಯ ಪರಿಸ್ಥಿತಿಗೆ ಅನುಗುಣವಾಗಿ 140 ಕೋಟಿ ಭಾರತೀಯರಿಗೆ ಇಂಧನ ಭದ್ರತೆ ಕೊಡೋ ಉದ್ದೇಶದೊಂದಿಗೆ ನಾವು ಆಮದು ಎಲ್ಲಿಂದ ಮಾಡ್ಕೋಬೇಕು, ಎಷ್ಟು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತೇವೆ. ಬೇರೆ ರಾಷ್ಟ್ರಗಳು ಕೂಡ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ನಮ್ಮಂತೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಆದರೂ ಕೂಡ ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಹೇರಿರೋದು ಅನ್ಫಾರ್ಚುನೇಟ್, ದುರದೃಷ್ಟಕರ. ಅಮೆರಿಕ ತಗೊಂಡಿರೋ ಈ ಕ್ರಮಗಳು ಅನ್ಯಾಯ, ಅಸಮರ್ಥನೀಯ ಮತ್ತು ಅಸಮಂಜಸ. ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆಗಾಗಿ ಅಗತ್ಯ ಕ್ರಮ ತಗೊಳ್ಳುತ್ತೆ ಅಂತ ವಿದೇಶಾಂಗ ಇಲಾಖೆ ರಣದೀಪ್ ಜೈಸ್ವಾಲ್ ಅವರು ವಕ್ತಾರರು ಅವರು ಹೇಳಿದ್ದಾರೆ. ಆ ಮೂಲಕ ಭಾರತ ಈ ವಿಚಾರದಲ್ಲಿ ಟ್ರಂಪ್ಗೆ ಸ್ಪಷ್ಟ ಶಬ್ದಗಳಲ್ಲಿ ಉತ್ತರ ಕೊಟ್ಟಿದೆ. ಆದರೆ ಟ್ರಂಪ್ರ ಟಾರ್ಗೆಟ್ ಇಂಡಿಯಾ ಮಿಷನ್ ನಿಂತಿಲ್ಲ. ಭಾರತಕ್ಕೆ ಮತ್ತೆ ಮತ್ತೆ ಧಮಕಿ ಹಾಕ್ತಾನೆ ಇದ್ದಾರೆ. ಭಾರತದ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹೇರೋದಾಗಿ ಬೆದರಿಕೆ ಒಡ್ಡಿದ್ದಾರೆ. ಆಲ್ರೆಡಿ 25% ಅನೌನ್ಸ್ ಮಾಡಿದಾರಲ್ಲ, ಇದೇ ರೀತಿ ಬೇರೆ ರಾಷ್ಟ್ರಗಳಿಗೆ ಹಾಕಲ್ವಾ ಕೇಳಿದಾಗ ಭಾರತಕ್ಕೆ ಮಾಡಿದ್ದೀವಿ, ಇನ್ನೂ ಇದೆ, ಸೆಕೆಂಡರಿ ಟ್ಯಾರಿಫ್ ಬರುತ್ತೆ. ಚೀನಾ ಹಾಗೂ ಬೇರೆ ದೇಶಗಳು ಕೂಡ ತೈಲ ತರಿಸ್ಕೊಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಬರ್ಬೋದು. ನಾನು ಇವಾಗಲೇ ಹೇಳಲ್ಲ ಕನ್ಫರ್ಮ್ ಆಗಿ, ಬಟ್ ಅವ್ರ ಮೇಲೂ ಕೂಡ ಬರ್ಬೋದು, ವೆರಿ ಸೂನ್ ಬರ್ಬೋದು ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಜಾಗತಿಕ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿರೋ ಆರೋಪದ ಮೇಲೆ ಬೆಂಗಳೂರಲ್ಲಿ ಅರೆಸ್ಟ್ ಆಗಿದ್ದ ಜಾರ್ಖಂಡ್ ಮೂಲದ ಶಂಕಿತ ಉಗ್ರಿ ಅಥವಾ ಭಯೋತ್ಪಾದಕಿ ಅಥವಾ ಉಗ್ರ ಮಹಿಳೆ ಶಮಾ ಅನ್ಸಾರಿ ಕುರಿತು ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಶಂಕಿತ ಉಗ್ರ ಮಹಿಳೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತವನ್ನು ಆಕ್ರಮಿಸಿಕೊಂಡು ಬಿಡಿ ಅಂತ ಪಾಕಿಸ್ತಾನಕ್ಕೆ ಕರೆ ಕೊಟ್ಟಿದ್ಲು ಅಂತ ಕೂಡ ಗೊತ್ತಾಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ಗೆ ಒತ್ತಾಯ ಮಾಡಿ ಪೋಸ್ಟ್ ಹಾಕಿದ್ಲು ಅಂತ ಗೊತ್ತಾಗಿದೆ. ಭಾರತದ ಮೇಲೆ ಆಕ್ರಮಣ ಮಾಡಿ ಪ್ರಾಜೆಕ್ಟ್ ಖಿಲಾಫತ್ ಅಡಿಯಲ್ಲಿ ಒಗ್ಗೂಡಿಸಿ ಎಲ್ಲ ಪಾಕಿಸ್ತಾನದ ಭೂಮಿಯನ್ನು, ಭಾರತದ ಭೂಮಿಯನ್ನೆಲ್ಲ ಒಗ್ಗೂಡಿಸಿ ಮುಸ್ಲಿಂ ಭೂಮಿ ಮಾಡಿಬಿಡಿ ಅಂತ ಮನವಿ ಮಾಡಿದ್ಲಂತೆ.
ಇದಕ್ಕಾಗಿ 2 ಫೇಸ್ಬುಕ್ ಪೇಜ್ ಮತ್ತು 10,000 ಫಾಲೋವರ್ಸ್ ಇರೋ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಈಕೆ ಆಪರೇಟ್ ಮಾಡ್ತಾ ಇದ್ಲು ಅಂತ ಗುಜರಾತ್ ATS ಹೇಳಿದೆ. ಈ ಅಕೌಂಟ್ಗಳಿಂದಲೇ ಪ್ರಚೋದನಕಾರಿ ಮತ್ತು ಭಾರತ ವಿರೋಧಿ ಅಕೌಂಟನ್ನು ಶಮಾ ಶೇರ್ ಮಾಡ್ತಾ ಇದ್ದು, ಭಾರತ ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿದ್ದ 2 ದಿನಗಳ ನಂತರ ಮೇ 9ಕ್ಕೆ ಈ ಶಮಾ ತನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಪೋಸ್ಟ್ ಒಂದನ್ನು ಅಪ್ಲೋಡ್ ಮಾಡಿದ್ಲು. ಇದರಲ್ಲಿ ಪಾಕ್ ಸೇನಾ ಮುಖ್ಯಸ್ಥ ASIM ಮುನೀರ್ಗೆ ಭಾರತದ ಮೇಲೆ ದಾಳಿ ಮಾಡೋಕೆದು ಗೋಲ್ಡನ್ ಅಪಾರ್ಚುನಿಟಿ, ಸುವರ್ಣಾವಕಾಶ ಯೂಸ್ ಮಾಡ್ಕೊಳ್ಳಿ, ಬನ್ನಿ ನುಗ್ಗುಬಿಡಿ, ಹೊಡೆದು ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು ಅಂತ ಮಾಹಿತಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರಿಂದ ಅಣು ಬೆದರಿಕೆ ಎದುರಿಸ್ತಾ ಇರೋ ನಡುವೆನೇ ಪುಟಿನ್ರ ರಷ್ಯಾ ಚೀನಾ ಜೊತೆ ಸೇರಿ ಹೊಸ ಆಟ ಶುರು ಮಾಡಿದೆ. ಚೀನಾದೊಂದಿಗೆ ಶತ್ರು ಸಬ್ಮರೀನ್ಗಳನ್ನು ನಾಶ ಮಾಡೋ ಮತ್ತು ಹಂಟ್ ಮಾಡೋ ಅಭ್ಯಾಸ ನಡೆಸಿದೆ. ಸೀ ಆಫ್ ಜಪಾನ್ನಲ್ಲಿ ರಷ್ಯಾ ಮತ್ತು ಚೀನಾದ ನೌಕಾಪಡೆಗಳು ಈ ಅಭ್ಯಾಸ ನಡೆಸಿವೆ. ನೋಡಿ, ಟ್ರಂಪ್ ರಷ್ಯಾ ಹತ್ರಕ್ಕೆ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನು ನಿಯೋಜನೆ ಮಾಡೋಕೆ ಆರ್ಡರ್ ಪಾಸ್ ಮಾಡಿದ ಬೆನ್ನಲ್ಲೇ ರಷ್ಯಾ ಮತ್ತು ಚೀನಾ ಸೇರಿಕೊಂಡು ಸಬ್ಮರೀನ್ಗಳನ್ನು ಬೇಟೆಯಾಡೋ ಡ್ರಿಲ್ ನಡೆಸಿದ್ದಾರೆ. ಈ ಅಭ್ಯಾಸದಲ್ಲಿ ರಷ್ಯಾ ಮತ್ತು ಚೀನಾದ ಏರ್ಕ್ರಾಫ್ಟ್ಗಳು, ಮಿಲಿಟರಿ ಏರ್ಕ್ರಾಫ್ಟ್ಗಳು ಭಾಗಿಯಾಗಿದ್ವು ಅಂತ ರಕ್ಷಣಾ ಸಚಿವಾಲಯ ರಷ್ಯಾದು ಹೇಳಿದೆ. ಈ ಜಂಟಿ ಕಾರ್ಯಾಚರಣೆಯಲ್ಲಿ ಶತ್ರು ಸಬ್ಮರೀನ ವೇಗವಾಗಿ ಪತ್ತೆ ಮಾಡಿ ಹೊಡೆದು ಹಾಕೋದ್ರ ನಾವು ಟೆಸ್ಟ್ ಮಾಡಿದ್ವಿ, ಆ ಸಾಮರ್ಥ್ಯದ ಪರೀಕ್ಷೆ ಮಾಡಿದ್ವಿ, ಅಭ್ಯಾಸ ಮಾಡಿದ್ವಿ, ಅಣುಕು ಪ್ರದರ್ಶನ ಮಾಡಿದ್ವಿ, ಅದು ಕರೆಕ್ಟಾಗಿ ಗುರಿ ಮುಟ್ಟಿದೆ ಅಂತ ರಕ್ಷಣಾ ಇಲಾಖೆ ರಷ್ಯಾದು ಹೇಳಿಕೊಂಡಿದೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನೀರಾ, ASIM ಮುನೀರಾ ಅಮೆರಿಕ ಯಾತ್ರೆಗೆ ಮತ್ತೆ ಸಜ್ಜಾಗಿದೆ. ಇದೇ ತಿಂಗಳು ಅಮೆರಿಕಗೆ ಹೋಗುತ್ತೆ. ಅಲ್ಲಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಕಮಾಂಡರ್ ಜನರಲ್ ಮೈಕೆಲ್ ಕುರಿಲಾರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇದು ಪಾಲ್ಗೊಳ್ಳುತ್ತೆ. ಈ ಭೇಟಿ ಕನ್ಫರ್ಮ್ ಆದರೆ ಕಳೆದ 2 ತಿಂಗಳಲ್ಲಿ ಮುನೀರ್ದು ಅಮೆರಿಕಗೆ ಇದು 2ನೇ ಭೇಟಿಯಾಗುತ್ತೆ. ಈ ಮೈಕೆಲ್ ಕುರಿಲ್ಲಾ ಇದೇ ತಿಂಗಳ ಕೊನೆಯಲ್ಲಿ ನಿವೃತ್ತಿ ಹೊಂದ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಪಾಕ್ ಅನ್ನ ಈ ಕುರಿಲ್ಲಾ ಅಟ್ಟಕ್ಕೇರಿಸಿದ್ರು ಹೊಗಳಿ. ಪಾಕ್ ಭಯೋತ್ಪಾದನೆ ನಿಗ್ರಹದಲ್ಲಿ, ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಅದ್ಭುತ ಪಾಲುದಾರ, ಭಯೋತ್ಪಾದನೆ ವಿರುದ್ಧದ ಅಮೆರಿಕದ ಹೋರಾಟಕ್ಕೆ ಪಾಕ್ ನಮಗೆ ಬೇಕು ಅಂತ ಹೇಳಿದರು. ಇದರ ಬೆನ್ನಲ್ಲೇ ಪಾಕ್ ಈತನಿಗೆ ನಿಶಾನೆ ಇಮ್ತಿಯಾಜ್ ಅನ್ನೋ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತ್ತು. ಇದರ ಬೆನ್ನಲ್ಲೇ ಮತ್ತೆ ಅಮೆರಿಕದಿಂದ ಮುನೀರ್ಗೆ ಆಹ್ವಾನ ಬಂದಿದೆ. ಮತ್ತೊಂದು ಟ್ರಿಪ್ಗೆ ಮುನೀರ್ ಸಜ್ಜಾಗಿದೆ. ಏನು, ಈ ರೀತಿ ಪದೇ ಪದೇ ಟ್ರಿಪ್ ಮಾಡ್ತಾ ಇದ್ರೆ ಪಾಕಿಸ್ತಾನದ ರಾಜಕಾರಣಿಗಳಿಗೆ ಕೋಪ ಬರಲ್ವಾ? ಈಗ ಅದೇ ಆಗಿದೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಖವಾಜಾ ಆಸಿಫ್ ತಮ್ಮ ಸೇನಾ ಮುಖ್ಯಸ್ಥನ ಮೇಲೆ ಪರೋಕ್ಷವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಉನ್ನತ ಅಧಿಕಾರಿಗಳು ಭಾರೀ ಭ್ರಷ್ಟಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆಯಲ್ಲಿ ತೊಡಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಿಲಿಯನ್ ಡಾಲರ್ ಗಟ್ಟಲೆ ಕಪ್ಪು ಹಣವನ್ನು ಪಾಕಿಸ್ತಾನದಿಂದ ಪೋರ್ಚುಗಲ್ಗೆ ಕಳಿಸಿದ್ದಾರೆ. ಈ ಹಣದಿಂದ ಅಧಿಕಾರಿಗಳು ಪೋರ್ಚುಗಲ್ನಲ್ಲಿ ಆಸ್ತಿಯನ್ನು ಕೂಡ ಖರೀದಿ ಮಾಡಿದ್ದಾರೆ. ಸದ್ಯಲ್ಲದೆ ಪಾಕ್ನಿಂದ ಪರಾರಿಯಾಗೋಕೆ ಪೋರ್ಚುಗಲ್ನ ಸಿಟಿಸನ್ಶಿಪ್ ಪಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅಧಿಕಾರಿಗಳು ಹೆಚ್ಚಿನ ಪ್ರಯೋಜನ ಪಡೀತಿದ್ದಾರೆ. ನಮ್ಮ ಕಥೆ ನೋಡಿ, ಏನೇ ಆದರೂ ನಮ್ಮನ್ನು ಎಲ್ಲದಕ್ಕೂ ಬ್ಲೇಮ್ ಮಾಡಲಾಗುತ್ತೆ. ಹೆಸರಿಗೆ ಮಾತ್ರ ನಾವು, ಬಟ್ ಆಟ ಆಡೋದೆಲ್ಲ ಅವರು. ಅನೇಕ ರಾಜಕಾರಣಿಗಳಿಗೆ ಇರೋಕ್ಕೊಂದು ಫ್ಲ್ಯಾಟ್ ಕೂಡ ಇಲ್ಲ, ವಿದೇಶಿ ಪೌರತ್ವ ಇಲ್ಲ. ಯಾಕಂದರೆ ನಾವು ಜನರನ್ನ ಫೇಸ್ ಮಾಡಬೇಕು, ಚುನಾವಣೆಗೆ ನಿಲ್ಲಬೇಕು. ನಮಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ಆದರೆ ಕೆಲವೊಂದು ಅಧಿಕಾರಿಗಳು ಮಾತ್ರ ಎಲ್ಲವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಈ ಮಿಲಿಟರಿ ಟಾಪ್ ಅಧಿಕಾರಿಗಳಿಗೆ ಮುನೀರ್ ಆ್ಯಂಡ್ ಗ್ಯಾಂಗ್ಗೆ ಗುದ್ದಿದ್ದಾರೆ. ಸೊ ವೆರಿ ಸೂನ್ ಅಡಿಲಾಲ್ ಜೈಲ್ನಲ್ಲಿ ಇಮ್ರಾನ್ ಖಾನ್ ಪಕ್ಕದ ಸೆಲ್ನಲ್ಲಿ ಆಸಿಫ್ ಖವಾಜಾಗೂ ಒಂದು ಜಾಗವನ್ನು ಮುನೀರ್ ಬುಕ್ ಮಾಡಿಕೊಟ್ರು ಆಶ್ಚರ್ಯ ಇಲ್ಲ. ನಿಮಗೆ ಹೊಸ ರೂಮ್ ಬುಕ್ ಮಾಡಿದ್ದೀನಿ ಬನ್ನಿ ಅಂತೇಳಿ. ಮತ್ತೊಂದು ಕಡೆ TTPಗಳ ಪ್ರಾಬಲ್ಯವಿರೋ ಖೈಬರ್ ಪಖ್ತೂನ್ಖ್ವಾದಲ್ಲಿ, ಪಾಕಿಸ್ತಾನದ ರಾಜ್ಯ, ಅಲ್ಲಿ ಅಪರಿಚಿತ ಬಂದೂಕುದಾರಿಗಳು ದಾಳಿ ಮಾಡಿದ್ದಾರೆ. ಪರಿಣಾಮ ಪಾಕ್ ಫ್ರಂಟಿಯರ್ ಕೋರ್ ಪಡೆಯ 4 ಸೈನಿಕರು ಮೃತಪಟ್ಟಿದ್ದಾರೆ. ಈ ಫ್ರಂಟಿಯರ್ ಕೋರ್ ಪಡೆಯ ಸೈನಿಕರು ಸಂಚರಿಸ್ತಾ ಇದ್ದ ವಾಹನದ ಮೇಲೆ ಅಪರಿಚಿತರು ಈ ದಾಳಿ ಮಾಡಿದ್ದಾರೆ. ಏನೋ ಸುಡಾನ್ನಲ್ಲಿ ಸೇನೆ ಮತ್ತು RSF ಅನ್ನು ಅರೆಸೇನಾ ಪಡೆ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಇದೀಗ ಸುಡಾನ್ ಸೇನೆ RSF ಜೊತೆ ಲಿಂಕ್ ಇದೆ ಅಂತ ಹೇಳಿ UAEಗೆ ಸಂಬಂಧಪಟ್ಟ ವಿಮಾನದ ಮೇಲೆ ದಾಳಿ ಮಾಡಿದೆ. ಪರಿಣಾಮ ವಿಮಾನದಲ್ಲಿದ್ದ 40 ಕೊಲಂಬೋ ನಾಗರಿಕರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. RSF ಅನ್ನೋ ಅರೆಸೇನಾ ಪಡೆ ಹಿಡಿತದಲ್ಲಿರೋ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದ್ದ ವಿಮಾನದ ಮೇಲೆ ದಾಳಿಯಾಗಿದೆ. ಈ ಘಟನೆಗೆ ಕೊಲಂಬೋ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ರಿಯಾಕ್ಟ್ ಮಾಡಿದ್ದಾರೆ. ನಾವು ಈ ದಾಳಿಯಲ್ಲಿ ಎಷ್ಟು ಜನ ನಮ್ಮ ಪ್ರಜೆಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅವರ ದೇಹಗಳನ್ನು ಮರಳಿ ತರೋಕೆ ಸಾಧ್ಯನಾ ಅಂತ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಸುಡಾನ್ ಸೇನೆ ಮಾಡಿರೋ ಈ ದಾಳಿ ಬಗ್ಗೆ RSF ಆಗಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಲಿ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅಂದಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ RSF ಪಡೆಗೆ ನಮ್ಮ ವಿರುದ್ಧ ಹೋರಾಡೋಕೆ ವಿದೇಶಗಳಿಂದ ಜನರನ್ನ ಕಳಿಸ್ತಾ ಇದೆ, ಡ್ರೋನ್ ಸೇರಿದ ಹಾಗೆ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಿದೆ ಅಂತ ಸುಡಾನ್ ಸೇನೆ ಆರೋಪಿಸ್ತಾ ಇತ್ತು. ಆದರೆ ಈ ಆರೋಪವನ್ನು UAE ತಳ್ಳಿ ಹಾಕ್ತಾ ಬಂದಿತ್ತು. ಇದು ಸೌದಿ ಮತ್ತು UAE ನಡುವಿನ ಪ್ರಾಕ್ಸಿ ಯುದ್ಧ ನಡೀತಾ ಇದೆ ಇಲ್ಲಿ. ಇದರ ಬಗ್ಗೆ ಈ ಹಿಂದೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಈ ವರದಿಯಲ್ಲಿ. ಈಗ ಅದರ ಮುಂದುವರೆದ ಭಾಗವಾಗಿ ಈ ಮಾರಣ ಹೋಮ ನಡೆಸಿದ್ದಾರೆ. ಇನ್ನು ಪಶ್ಚಿಮ ಆಫ್ರಿಕಾ ರಾಷ್ಟ್ರ ಘಾನಾದಲ್ಲಿ ಆಘಾತಕಾರಿ ಘಟನೆಯಾಗಿದೆ. ಘಾನಾ ರಾಜಧಾನಿ ಆಕ್ರಾದಿಂದ ಅಲ್ಲಿನ ಒಬುಯಾಸಿಗೆ ಹಾರತಾ ಇದ್ದ ಮಿಲಿಟರಿ ಹೆಲಿಕಾಪ್ಟರ್ ಮಾರ್ಗ ಮಧ್ಯೆ ಪತನವಾಗಿದೆ.
ಪರಿಣಾಮ ಗಾನಾ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದವರು ಸೈನಿಕರು ಸೇರಿ 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ ಗಾನಾದ ರಕ್ಷಣಾ ಸಚಿವ ಎಡ್ವರ್ಡ್ ಒಮಾನೆ ಬೋಮಹ ಮತ್ತು ಪರಿಸರ ಸಚಿವ ಇಬ್ರಾಹಿಂ ಮುರ್ತಲಾ ಮಹಮ್ಮದ್ ಕೂಡ ಇದ್ರು ಅಂತ ಗೊತ್ತಾಗಿದೆ. ಈ ದುರ್ಘಟನೆಯನ್ನ ಗಾನಾ ಸರ್ಕಾರ ರಾಷ್ಟ್ರೀಯ ದುರಂತ ಅಂತ ಕರೆದಿದೆ. ಅತ್ಯಂತ ಕರಾಳ ಘಟನೆ ಅಂತ ಹೇಳಿದೆ. ಸದ್ಯ ಹೆಲಿಕಾಪ್ಟರ್ ಪತನಕ್ಕೆ ಕಾರಣ ಪತ್ತೆ ಹಚ್ಚೋ ಪ್ರಯತ್ನ ನಡೀತಾ ಇದೆ. ಇನ್ನು ಅಮೆರಿಕದಲ್ಲಿ ಯುನೈಟೆಡ್ ಏರ್ಲೈನ್ಸ್ಗೆ ಸೇರಿದ ವಿಮಾನಗಳಲ್ಲಿ ಬುಧವಾರ ಟೆಕ್ನಿಕಲ್ ಸಮಸ್ಯೆ ಕಾಣಿಸಿಕೊಂಡು ವಿಮಾನದ ಸಾಫ್ಟ್ವೇರ್ ಅಥವಾ ಡಿಜಿಟಲ್ ಸಿಸ್ಟಮ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡು ಯುನೈಟೆಡ್ ಏರ್ಲೈನ್ಸ್ನ 827 ವಿಮಾನಗಳ ಹಾರಾಟದಲ್ಲಿ ಅಡಚಣೆಯಾಯಿತು. 23 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಯಿತು. ಸಾವಿರಾರು ಪ್ರಯಾಣಿಕರಿಗೆ ಸಮಸ್ಯೆ ಆಯಿತು. ಐರ್ಲೆಂಡ್ನಲ್ಲಿ ಭಾರತೀಯರ ಮೇಲೆ ಜನಾಂಗೀಯ ಪ್ರೇರಿತ ದಾಳಿ ಹೆಚ್ಚಾಗ್ತಿದೆ. ಭಾರತ ಮೂಲದ 6 ವರ್ಷದ ಪುಟ್ಟ ಬಾಲಕಿ ಮೇಲೆ ಐರ್ಲೆಂಡ್ ಹುಡುಗರ ಗುಂಪು, ಅವರು ಕೂಡ ಅಪ್ರಾಪ್ತ ಬಾಲಕರ ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಭಾರತಕ್ಕೆ ವಾಪಸ್ ಹೋಗು ನೀನು ಅಂತ ಹೇಳಿ ಕೂಗಾಡಿದ್ದಾರೆ. ಈ ಹುಡುಗರು 12-14 ವರ್ಷ ಚಿಕ್ಕ ಮಕ್ಕಳು, ಅವರು ಕೂಡ ದಾಳಿ ಮಾಡಿದವರು ಕೂಡ. ಇಷ್ಟು ಚಿಕ್ಕ ಮಕ್ಕಳಲ್ಲೇ ಇಷ್ಟು ಜನಾಂಗೀಯ ದ್ವೇಷವನ್ನು ತುಂಬ್ತಾ ಇದ್ದಾರೆ. ಹಾಗಾದರೆ ಪೇರೆಂಟ್ಸ್ ಆ ಲೆವೆಲ್ಗೆ ಹೋಗ್ತಾ ಇದೆಯಾ ಜನಾಂಗೀಯ ದ್ವೇಷ ಅನ್ನೋದು ಆತಂಕಕ್ಕೆ ಕಾರಣ ಆಗಿದೆ. ಜಗತ್ತಲ್ಲಿ ಬೇರೆ ಬೇರೆ ಕಡೆ ಹರಡಿರೋ ದೊಡ್ಡ ಪ್ರಮಾಣದ NRI ಕಮ್ಯುನಿಟಿಗೆ. ಏನೋ ಶ್ರೀಲಂಕಾ ಅಧಿಕಾರಿಗಳು ರಾಜಪಕ್ಸ ಕುಟುಂಬಕ್ಕೆ ಸೇರಿರೋ ಮಾಜಿ ಸಚಿವ ಶಶೀಂದ್ರ ರಾಜಪಕ್ಸರನ್ನ ಬಂಧಿಸಿದ್ದಾರೆ. ಸರ್ಕಾರಿ ಭೂಮಿಯನ್ನ ದುರುಪಯೋಗ ಪಡಿಸಿಕೊಂಡಿರೋ ಆರೋಪದಲ್ಲಿ ಬಂಧಿಸಿದ್ದಾರೆ. ಈ ಶಶೀಂದ್ರ ಶ್ರೀಲಂಕಾದ ಮಾಜಿ ಅಧ್ಯಕ್ಷರುಗಳಾದ ಗೋಟಬಯ ಮತ್ತು ಮಹಿಂದ ರಾಜಪಕ್ಸರ ಸಂಬಂಧಿ. 2024ರಲ್ಲಿ ಅನುರ ಕುಮಾರ ದಿಸನಾಯಕೆ ಶ್ರೀಲಂಕಾ ಅಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ರಾಜಪಕ್ಸ ಫ್ಯಾಮಿಲಿಯ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.